ಕೇವಲ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ನಷ್ಟ ಅಲ್ಲ, ಅವರ ಆತ್ಮೀಯ ವರ್ಗ ನಾವಿದ್ದೀವಿ ಬಹಳಷ್ಟು ಜನ. ಸರಿಗಮ ವಿಜಯವರು ಸುಮಾರು ದಶಕಗಳಿಂದ ನನ್ನ ಸ್ನೇಹಿತರು. ಅವರು NGF ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. NGF ಕಾರ್ಖಾನೆಯಲ್ಲಿ ಅವರ ಒಂದು ಕಲಾ ತಂಡವನ್ನು ಕಟ್ಟಿದ್ರು, ಯಶಸ್ವಿ ಕಲಾವಿದರು ಅಂತೇಳಿ. ಆ ಯಶಸ್ವಿ ಕಲಾವಿದರು ಕಟ್ಟಿದಾಗ ಸಂಸಾರದಲ್ಲಿ ಸರಿಗಮ ಅಂಥೇಳಿ ಒಂದು ನಾಟಕ ಮಾಡಿದ್ರು. ಅದು 2035 ಶೋ ಆಗಿದೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಅದು ದಾಖಲಾಗಿರುವಂಥ ಒಂದು ಇದು. ಆಮೇಲೆ ಯಾವುದೇ ವೇದಿಕೆಯಲ್ಲಿ ಯಾವುದೇ ಪ್ರದೇಶದಲ್ಲಿ ಮಾತಾಡಿದ್ರೆ ಒಂದು ಹಾಸ್ಯ ನಾಟಕ ಅದು. ವಿಜಯವರಿಗೆ ಆ ಹೆಸರು ತಂದು ಕೊಟ್ಟಿದ್ದೇ ಆ ನಾಟಕ, ಸರಿಗಮ ವಿಜಯ್ ಅಂಥೇಳಿ, ಸಂಸಾರದಲ್ಲಿ ಸರಿಗಮ ಅಂತ. ಅದನ್ನು ಕಲಾವಿದರಲ್ಲದೆ ಕಾರ್ಮಿಕ ವರ್ಗದವ್ರನ್ನೇ ಕಟ್ಕೊಂಡು, ಸ್ನೇಹಿತರನ್ನ ಕಟ್ಕೊಂಡು, ಗೆಳೆಯರನ್ನ ಕಟ್ಕೊಂಡು ಆ ತಂಡವನ್ನು ಕಟ್ಟಿ ಕರ್ನಾಟಕದ ಒಂದು ಒಳ್ಳೆಯ ಹಾಸ್ಯ ನಾಟಕ, ಎಲ್ಲ ಸಂಸಾರ ಒಂದಿಗೂ ಕೂತ್ಕೊಂಡು ನೋಡುವಂಥ ನಾಟಕವನ್ನು ದೀರ್ಘಕಾಲ ಮಾಡ್ಕೊಂಡು ಬಂದಂಥವರು ಮಾಸ್ಟರ್ ಹಿರಣ್ಯ ನಂತರ ಸರಿಗಮ ವಿಜಯ್ ಅವರು. ಅಂಥ ಆತ್ಮೀಯ ಗೆಳೆಯನನ್ನು ನಾನು ಕಳ್ಕೊಂಡಿದ್ದೀನಿ ಅಂತೇಳಿ ತುಂಬ ನೋವಿದೆ. ನಾನು ಮಾತ್ರ ಅಲ್ಲ, ಅವರ ಸ್ನೇಹಿತ ವರ್ಗ ಇದೆ, ಆಮೇಲೆ ಚಲನಚಿತ್ರರಂಗ ಇದೆ, ನಾಟಕ ರಂಗ ಇದೆ, ಎಲ್ಲರೂ ನಾವು ಕಳ್ಕೊಂಡಿದ್ದೀವಿ. ಒಂದು ಕರ್ನಾಟಕದ ಒಂದು ಒಳ್ಳೆಯ ಪ್ರತಿಭೆಯನ್ನು ನಾವು ಕಳ್ಕೊಂಡಿರೋದು ಭಾಳ ದುಃಖಕರ ಸಂಗತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ಸಂಘಟನಾಕಾರರು ಮತ್ತು ನಾಯಕತ್ವದ ಗುಣ. ಹೌದು. ಅದರಿಂದ ಈಗ ಮೇರು ನಟರೆಲ್ಲ ಕೆಲವರೆಲ್ಲ ನಾವು ನೋಡಿದ್ದೀವಿ. ಈಗ ಅವರು ಸಂಸಾರದಲ್ಲಿ ಸರಿಗಮದಲ್ಲಿ ಮಾಡಲಿಕ್ಕೆ ವಿಜಯ್ ಅವ್ರಿಗೆ ದುಂಬಾಲು ಬೀಳ್ತಾ ಇದ್ರು, ಅದನ್ನು ನಾವು ಕಂಡಿದ್ದೇವೆ. ನನ್ನ ಜೊತೆ ಓದಂಥ ತುಂಬ ಜನ ವಿಜಯ್ ಅವ್ರ ಜೊತೆ ಇಡೀ ಕರ್ನಾಟಕದಲ್ಲಿ ನಾಟಕಕ್ಕಾಗಿ ಪ್ರವಾಸ ಮಾಡಿದವರಿದ್ದಾರೆ. ಆಮೇಲೆ ಇವರಿಂದ ಭಾಳಷ್ಟು ಜನ ಕಲಾವಿದರು ಇವತ್ತು ಕರ್ನಾಟಕ ರಂಗದಲ್ಲಿ ಒಂದು ಹೆಸರನ್ನು ಛಾಪು ಮೂಡಿಸಿದವರೆಲ್ಲ ರವಿಯವರ ಗರಡಿಲಿ ಇದು ನಮ್ಮ ವಿಜಯವರ ಗರಡಿಲಿ ಪಳಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಒಳ್ಳೆ ನಿರ್ದೇಶಕ, ಕಲಾವಿದ, ಆಮೇಲೆ ಕತೆಗಾರ ಕೂಡ. ಆಮೇಲೆ ಎಲ್ಲರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿದ್ರು. ಯಾರ ಜೊತೆನೂ ಅವರು ಕೋಪ ಇದೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ಅಂಥ ಸ್ನೇಹಜೀವಿ, ಚಲನಚಿತ್ರರಂಗದ ಒಬ್ಬ ಸ್ನೇಹಜೀವಿಯನ್ನು ಕನ್ನಡ ಚಲನಚಿತ್ರರಂಗ ಕಳ್ಕೊಂಡಿರೋದು ಭಾಳ ನೋವಿನ ಸಂಗತಿ. ಕೊನೆಯದಾಗಿ ಅಂದರೆ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ತಾವು ತಮ್ಮ ನಾಟಕದಿಂದ ಬಂದಂಥದ್ದು ವೃದ್ಧರಿಗೆ ಮತ್ತು ಅನಾಥ ಮಕ್ಕಳಿಗೆ. ಹೌದು. ಅವರು ಆಗಲೇ ಈ ಕಲಾವಿದರಿಗೆ, ಯಾರು ಕಲಾವಿದರು ಏನು ತೊಂದರೆ ಆಗುತ್ತೋ ಅವರ ನೋವಿಗೆ ಭಾಳ ಬೇಗ ಸ್ಪಂದಿಸ್ತಾ ಇದ್ರು. ಅವ್ರಿಗೊಂದು ವಿಶೇಷ ಪ್ರದರ್ಶನ ಮಾಡಿ ಅದಕ್ಕೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾಯಿದ್ರು ಅವರು. ಅದಕ್ಕೆ ಅವರು ಅಷ್ಟು ಜನಾನುರಾಗಿ ಎಲ್ಲರಿಗೂ. ಅವ್ರಿಗೆ ಈ ಇದು ಒಂದು ಚಲನಚಿತ್ರದಲ್ಲಿ ಶೂಟಿಂಗಲ್ಲಿ ಭಾಗವಹಿಸಿದಾಗ ಕಾಲಿಗೆ ಏಟು ಬಿದ್ದಾಗ ಆಗಿಂದ ಸ್ವಲ್ಪ ಅವರು ಹಿನ್ನಡೆ ಕಂಡ್ರು ಅಂತ ಹೇಳ್ಬೋದು ಅಂತ.